ಕೃಷ್ಣ ಜಗನ್ನಾಥಪುರಿಯಲ್ಲಿ ಇರುವ ಪ್ರಭು ಜಗನ್ನಾಥರ ವಿಗ್ರಹ ರೂಪದ ರಹಸ್ಯ ಕಥೆಯನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಬಹಳ ಹಿಂದೆ ಸತ್ಯಯುಗದಲ್ಲಿ ಮಧ್ಯ ಭಾರತದಲ್ಲಿ ಇಂದ್ರದ್ಯುಮ್ನ ಅಂತ ಹೇಳಿ ಒಬ್ಬ ರಾಜ ಇರ್ತಾರೆ. ಅವನ ರಾಜಧಾನಿಯ ಹೆಸರು ಆವಂತಿ. ಅವನು ಭಗವಾನ್ ವಿಷ್ಣುವಿನ ಮಹಾ ದೊಡ್ಡ ಭಕ್ತನಾಗಿರ್ತಾನೆ. ಆದ್ರೆ ಅವನ ಹತ್ರ ಎಲ್ಲಾ ರೀತಿಯಾದಂತಹ ಭೌತಿಕವಾದಂತಹ ಶ್ರೀಮಂತಿಕೆಯನ್ನ ಅವನು ಹೊಂದಿರ್ತಾನೆ. ಆದ್ರೂ ಕೂಡ ಅವನ ಹೃದಯದಲ್ಲಿ ಏನೋ ಒಂದು ಖಾಲಿ ಅನುಭವ ಆಗ್ತಾ ಇರುತ್ತೆ. ಅದಕ್ಕೆ ಕಾರಣ ಅವನಿಗೆ ಭಗವಂತನನ್ನ ಮುಖಾಮುಖಿಯಾಗಿ ನೋಡ್ಬೇಕು, ಹಾಗೆ ಭಗವಂತನಿಗೆ ನೇರವಾದಂತಹ ಸೇವೆ ಮಾಡ್ಬೇಕು ಅನ್ನುವಂತಹ ತೀವ್ರವಾದಂತಹ ಆಸೆಯನ್ನ ಹೊಂದಿರ್ತಾನೆ. ಒಂದ್ಸಾರಿ ಒಬ್ಬ ಋಷಿಮುನಿಗಳು ಅವನ ಅರಮನೆಗೆ ಭೇಟಿ ನೀಡ್ತಾರೆ. ಅವ್ರು ಹೇಳ್ತಾರೆ, ನೀಲಾದ್ರಿ ಪರ್ವತದ ಮೇಲೆ ಭಗವಂತ ನೀಲಮಾಧವ ಎಂಬ ವಿಗ್ರಹ ರೂಪದಲ್ಲಿ ನೇರವಾಗಿ ದೇವತೆಗಳಿಂದ ಸೇವೆಯನ್ನ ಸ್ವೀಕರಿಸ್ತಾ ಇರೋದನ್ನ ತಾನು ಖುದ್ದಾಗಿ ನೋಡಿರೋದನ್ನ ಹೇಳ್ತಾರೆ. ಈ ವಿಚಾರ ಕೇಳಿದ ತಕ್ಷಣನೇ ರಾಜ ಇಂದ್ರದ್ಯುಮ್ನ ತನ್ನ ಬ್ರಾಹ್ಮಣ ಪೂಜಾರಿಗಳಲ್ಲಿ ಮುಖ್ಯನಾದಂತಹ ವಿದ್ಯಾಪತಿಯನ್ನ ನೀಲಮಾಧವರ ವಿಗ್ರಹ ಇರುವಂತಹ ಜಾಗವನ್ನ ಹುಡುಕೋದಕ್ಕೆ ಕಳಿಸ್ತಾನೆ. ಬಹಳ ತಿಂಗಳುಗಳ ಹುಡುಕಾಟದ ನಂತರ ವಿದ್ಯಾಪತಿಗೆ ನೀಲಾದ್ರಿ ಪರ್ವತವನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗತ್ತೆ. ಅಲ್ಲಿ ಒಬ್ಬ ಗುಪ್ತಚರನ ಮೂಲಕ ವಿದ್ಯಾಪತಿಗೆ ತಿಳಿದು ಬರುತ್ತೆ, ಶಬರ ಜಾತಿಯ ಜನರ ಸಂಘದ ಮುಖ್ಯಸ್ಥನಾದಂತಹ ವಿಶ್ವವಸು ಎನ್ನುವ ವ್ಯಕ್ತಿ ಅಲ್ಲಿರುವಂತಹ ಗುಹೆಯೊಳಗೆ ಗುಪ್ತವಾಗಿ ನೀಲಮಾಧವರನ್ನ ಆರಾಧನೆ ಮಾಡ್ತಾ ಇದ್ದೇನೆ ಅನ್ನೋ ವಿಷಯ ತಿಳಿದು ಬರುತ್ತೆ. ಈ ವಿಷಯ ತಿಳಿದ ನಂತರ ವಿದ್ಯಾಪತಿ ವಿಶ್ವವಸುವನ್ನ ಭೇಟಿ ಮಾಡಿ, ದಯಮಾಡಿ ನನಗೆ ನೀಲಮಾಧವರನ್ನ ತೋರಿಸ್ತೀರಾ, ನೀಲಮಾಧವರು ಇರುವ ಜಾಗಕ್ಕೆ ನನ್ನನ್ನ ಕರ್ಕೊಂಡು ಹೋಗಿ ಅಂತೇಳಿ ಮನವಿ ಮಾಡ್ತಾನೆ. ಆದ್ರೆ ವಿಶ್ವವಸು ಅವನ ಕೋರಿಕೆಯನ್ನ ನಿರಾಕರಣೆ ಮಾಡ್ತಾರೆ. ಕೆಲವು ದಿನಗಳ ಕಾಲ ಆ ಊರಿನಲ್ಲೇ ವಿದ್ಯಾಪತಿ ವಾಸ ಮಾಡ್ತಾನೆ. ನಂತರ ವಿಶ್ವವಸುವಿನ ಮಗಳಾದ ಲಲಿತಳನ್ನ ಪ್ರೀತಿಸ್ತಾನೆ, ಹಾಗೆ ಅವಳನ್ನ ವಿವಾಹ ಕೂಡ ಮಾಡ್ಕೊಳ್ತಾನೆ. ವಿವಾಹ ಆಗಿ ಸ್ವಲ್ಪ ದಿನಗಳು ಕಳೆದ ನಂತರ ವಿದ್ಯಾಪತಿ ತನ್ನ ಹೆಂಡತಿ ಹತ್ರ ಈ ರೀತಿ ಹೇಳ್ತಾನೆ, ನಿನ್ನ ತಂದೆಗೆ ಹೇಳಿ ಒಂದೇ ಒಂದು ಸಾರಿ ನೀಲಮಾಧವನನ್ನ ನನಗೆ ದರ್ಶನ ಮಾಡಿಸೋ ರೀತಿ ನೀನು ಮಾಡು ಅಂತ ಹೇಳಿ. ತನ್ನ ಮಗಳ ಹಠಕ್ಕೆ ಒಪ್ಪಿ ವಿಶ್ವವಸು ಒಂದು ಷರತ್ತಿನ ಮೇರೆಗೆ ವಿದ್ಯಾಪತಿಯನ್ನ ನೀಲಮಾಧವರ ಬಳಿಗೆ ಕರ್ಕೊಂಡು ಹೋಗೋದಾಗಿ ಹೇಳ್ತಾನೆ. ಹಾಗೆ ಷರತ್ತಿನ ಪ್ರಕಾರ ವಿದ್ಯಾಪತಿಯ ಕಣ್ಣಿಗೆ ಬಟ್ಟೆ ಕಟ್ಟಿ ನೀಲಮಾಧವರ ಬಳಿಗೆ ಕರ್ಕೊಂಡು ಹೋಗ್ತಾನೆ. ಆದರೆ ವಿದ್ಯಾಪತಿ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮಾರ್ಗದ ನೆನಪು ಗೊತ್ತಾಗ್ಲಿ ಅಂತ ಹೇಳಿ ತನ್ನ ಕೈ ಮುಷ್ಟಿಯಲ್ಲಿ ಸಾಸಿವೆಯನ್ನ ತೆಗೆದುಕೊಂಡು ಹೋಗಿರ್ತಾನೆ. ಹಾಗೆ ದಾರಿಯ ಉದ್ದಕ್ಕೂ ಸಾಸಿವೆ ಕಾಳನ್ನ ಚೆಲ್ಲಿರ್ತಾನೆ. ಕೊನೆಗೆ ವಿದ್ಯಾಪತಿಯನ್ನ ಗುಪ್ತ ಗುಹೆಗೆ ಕರ್ಕೊಂಡು ಹೋಗ್ಲಾಗುತ್ತೆ. ಅವನ ಕೈಗೆ ಕಟ್ಟಿದ ಬಟ್ಟೆಯನ್ನ ತೆಗೆಯುವ ಮೂಲಕ ಅವನು ಭಗವಾನ್ ನೀಲಮಾಧವನ ದಿವ್ಯ ಸ್ವರೂಪವನ್ನು ದರ್ಶನ ಮಾಡ್ತಾನೆ. ಭಗವಂತನ ದಿವ್ಯ ಸ್ವರೂಪವನ್ನ ನೋಡಿದ ವಿದ್ಯಾಪತಿಗೆ ತನ್ನ ಕಣ್ಣುಗಳನ್ನ ಮಿಟುಕಿಸೋದಕ್ಕೆ ಆಗೋದಿಲ್ಲ. ಆ ಗುಹೆಯಿಂದ ವಾಪಸ್ಸಾದ ನಂತರ ವಿದ್ಯಾಪತಿ ತನ್ನ ರಾಜನ ಆಸ್ಥಾನಕ್ಕೆ ಹೋಗಿ ಎಲ್ಲಾ ವಿಷಯವನ್ನ ಇಂದ್ರದ್ಯುಮ್ನ ರಾಜನಿಗೆ ತಿಳಿಸ್ತಾನೆ. ರಾಜ ಬಹಳ ಸಂತೋಷದಿಂದ ತನ್ನ ಪ್ರೀತಿಯ ಭಗವಂತನನ್ನ ನೋಡೋದಕ್ಕೆ ತಕ್ಷಣ ಹೊರಟು ಬರ್ತಾನೆ. ವಿದ್ಯಾಪತಿಯೊಂದಿಗೆ ಬಂದ ರಾಜನಿಗೆ ಆ ಗುಪ್ತ ಗುಹೆಯಲ್ಲಿ ಭಗವಂತನ ದರ್ಶನ ಆಗೋದಿಲ್ಲ. ಅಲ್ಲಿರುವಂತಹ ನೀಲಮಾಧವನ ಅದ್ಭುತವಾದಂತಹ ರೂಪ ಅಲ್ಲಿಂದ ಅದೃಶ್ಯವಾಗಿರುತ್ತೆ. ರಾಜ ಬಹಳ ಬೇಸರದಿಂದ ತನ್ನ ಅರಮನೆಗೆ ವಾಪಸ್ಸಾಗ್ತಾನೆ. ಅವತ್ತಿನ ದಿನ ರಾತ್ರಿ ಕನಸಿನಲ್ಲಿ ರಾಜನಿಗೆ ಭಗವಂತ ಜಗನ್ನಾಥನ ರೂಪದಲ್ಲಿ ದರ್ಶನ ನೀಡಿ ಪೂರಿ ಧಾಮಕ್ಕೆ ಹೋಗಿ ಅಲ್ಲಿ ಸಮುದ್ರದಲ್ಲಿ ತೇಲಿ ಬರುವ ಮರದ ದಿಮಿಯನ್ನ ತೆಗೆದುಕೊಂಡು ಭಗವಂತನ ಅಂದರೆ ಜಗನ್ನಾಥನ ವಿಗ್ರಹದ ಕೆತ್ತನೆ ಮಾಡ್ಬೇಕಂತ ಹೇಳ್ತಾರೆ. ನಂತರದಲ್ಲಿ ಜಗನ್ನಾಥರ ಆರಾಧನೆ ಕೂಡ ಮಾಡ್ಬೇಕಂತ ಆದೇಶವನ್ನ ನೀಡ್ತಾರೆ. ಭಗವಂತನ ಆದೇಶದಂತೆ ರಾಜ ಇಂದ್ರದ್ಯುಮ್ನ ಪೂರಿ ಧಾಮಕ್ಕೆ ಹೋಗಿ ಅಲ್ಲಿ ಸಮುದ್ರ ದಡದಲ್ಲಿ ತೇಲಿಕೊಂಡು ಬರ್ತಾ ಇದ್ದಂತಹ ಮರದ ದಿಮ್ಮಿಯನ್ನ ತನ್ನ ಸೈನಿಕರ ಸಹಾಯದಿಂದ ತೆಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಆ ಮರದ ದಿಮ್ಮಿ ಸಾಮಾನ್ಯದ್ದಾಗಿರಲ್ಲ. ಅದು ಆಧ್ಯಾತ್ಮಿಕ ಜಗತ್ತಿನಿಂದ ಬಂದಂತಹ ಭಗವಂತನ ಶರೀರದಷ್ಟೇ ದಿವ್ಯ ಶಕ್ತಿ ಉಳ್ಳದ್ದಾಗಿರುತ್ತೆ. ಎಲ್ಲಾರು ಪ್ರಯತ್ನ ಪಟ್ಟರು ಆ ಮರದ ದಿಮ್ಮಿಯನ್ನ ಯಾರಿಗೂ
ತೆಗೆಯೋದಕ್ಕೆ ಆಗೋದಿಲ್ಲ. ಕೊನೆಯದಾಗಿ ವಿಶ್ವವಸುವಿನ ವಂಶಸ್ಥನಾದ ಒಬ್ಬ ಶಬರ ಬಂದು ಆ ಮರದ ದಿಮ್ಮಿಯನ್ನ ತಗೊಂಡು ಬರೋದಕ್ಕೆ ಸಹಾಯವನ್ನ ಮಾಡ್ತಾರೆ. ವಿಶ್ವದ ಎಲ್ಲಾ ಪ್ರಸಿದ್ಧ ಶಿಲ್ಪಕಾರರನ್ನ ಕೂಡ ರಾಜ ಇಂದ್ರದ್ಯುಮ್ನ ಕರೆಸಿರ್ತಾರೆ ಜಗನ್ನಾಥರ ವಿಗ್ರಹ ಕೆತ್ತನೆಗಾಗಿ. ಆದ್ರೆ ಯಾವುದೇ ಶಿಲ್ಪಕಾರರಿಂದ ವಿಗ್ರಹ ಕೆತ್ತನೆ ಮಾಡೋದಕ್ಕೆ ಆಗೋದಿಲ್ಲ. ನಂತರ ನಿಗೂಢ ಏನು ಅನ್ನೋ ಹಾಗೆ ಒಬ್ಬ ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ದೇವತೆಗಳ ಶಿಲ್ಪಿಕಾರನಾದ ವಿಶ್ವಕರ್ಮ ಅಲ್ಲಿಗೆ ಬರ್ತಾರೆ. ಅವನು ರಾಜ ಇಂದ್ರದ್ಯುಮ್ನನಿಗೆ ಒಂದು ಷರತ್ತಿನ ಮೇರೆಗೆ ತಾನು ವಿಗ್ರಹ ಕೆತ್ತನೆ ಮಾಡ್ತೀನಿ ಅಂತ ಹೇಳ್ತಾನೆ. ಆ ಷರತ್ತೇನೆಂದ್ರೆ 21 ದಿನಗಳವರೆಗೆ ಭಗವಂತನ ವಿಗ್ರಹ ಕೆತ್ತನೆ ಆಗತ್ತೆ. ಆದ್ರೆ ಆ ಕೆಲಸವನ್ನ ತಾನೊಬ್ಬನೇ ಒಂಟಿಯಾಗಿ ಮಾಡೋದಾಗಿ, ಯಾರು ಮಧ್ಯದಲ್ಲಿ ಬಂದು ಅಡಚಣೆ ಮಾಡೋ ಹಾಗಿಲ್ಲ ಅಂತ ಕೂಡ ಹೇಳ್ತಾರೆ. ಇದಕ್ಕೆಲ್ಲ ರಾಜ ಒಪ್ಪುತ್ತಾನೆ. ನಂತರ ಒಂದು ಕೋಣೆಯಲ್ಲಿ ಬಾಗಿಲನ್ನ ಮುಚ್ಚಿಕೊಂಡು ನಿರಂತರವಾಗಿ ವಿಗ್ರಹ ಕೆತ್ತನೆ ಮಾಡಲಾಗತ್ತೆ. ಕೆತ್ತನೆ ಶಬ್ದ ಪ್ರತಿದಿನ ಕೇಳಿಸ್ತಾ ಇರುತ್ತೆ. 15 ದಿನಗಳಾದ ಮೇಲೆ ಯಾವುದೇ ಶಬ್ದ ಕೇಳದೇ ಇರೋ ಕಾರಣ ರಾಜನ ಹೆಂಡತಿಯಾದಂತಹ ರಾಣಿ ಗುಂಡಿಚಾಗೆ ಬಹಳ ಆತಂಕ ಉಂಟಾಗುತ್ತೆ. ವೃದ್ಧ ಆಗಿರುವಂತಹ ಕೆತ್ತನೆ ಮಾಡುವವನಿಗೆ ಊಟ ನಿದ್ರೆ ಇಲ್ಲದ ಕಾರಣ ಅವನು ಮರಣ ಹೊಂದಿದ್ದಾನೆ ಏನೋ ಅಂತ ಹೇಳಿ ಬಹಳ ಚಿಂತೆ ಆಗತ್ತೆ. ಹಾಗಾಗಿ ಬಾಗಿಲನ್ನ ತೆಗೀಬೇಕು ಅಂತ ಹೇಳಿ ತನ್ನ ಗಂಡನಿಗೆ ತುಂಬಾ ಒತ್ತಾಯವನ್ನ ಮಾಡ್ತಾರೆ. ಅದಾದ ನಂತರ ರಾಜ ಬಾಗಿಲನ್ನ ತೆಗೆಸ್ತಾರೆ. ಅವರ ಆಶ್ಚರ್ಯಕ್ಕೆ ಅಲ್ಲಿ ವಿಗ್ರಹ ಕೆತ್ತನೆ ಮಾಡ್ತಿದ್ದವರು ಅದೃಶ್ಯವಾಗಿರ್ತಾರೆ. ಹಾಗೆ ಜಗನ್ನಾಥ, ಬಲದೇವ, ಸುಭದ್ರರ ವಿಗ್ರಹಗಳು ಅಪೂರ್ಣವಾಗಿ ತಯಾರಾಗಿರೋದನ್ನು ನೋಡಿ ರಾಜನಿಗೆ ಬಹಳ ಆಘಾತ ಉಂಟಾಗತ್ತೆ. ರಾಜ ಇಂದ್ರದ್ಯುಮ್ನ ಅವನ ಮೂರ್ಖತನಕ್ಕೆ ಅವನೇ ಪಶ್ಚಾತ್ತಾಪ ಪಟ್ಟುಕೊಳ್ಳುತ್ತಾನೆ. ನಾರದ ಮುನಿಗಳು ಮುಂದೆ ಸಾಂತ್ವನ ಹೇಳೋವರೆಗೂ ಇಂದ್ರದ್ಯುಮ್ನ ಮಹಾರಾಜ ಬಹಳ ದುಃಖದಲ್ಲಿರ್ತಾನೆ. ನಾರದ ಮುನಿಗಳು ಹೇಳ್ತಾರೆ, ಜಗನ್ನಾಥ, ಬಲದೇವ, ಸುಭದ್ರರ ಈ ರೂಪವನ್ನ ನಾನು ಬಹಳ ಹಿಂದೆ ದ್ವಾರಕೆಯಲ್ಲೇ ನೋಡಿದ್ದೆ. ಆವಾಗ ನಾನು ಮನವಿ ಕೂಡ ಮಾಡ್ಕೊಂಡಿದ್ದೆ ಭಗವಂತನಲ್ಲಿ, ನೀವು ಈ ರೂಪದಲ್ಲಿ ಎಲ್ಲಾ ಜನರಿಗೂ ಕೂಡ ದರ್ಶನವನ್ನ ನೀಡಬೇಕು ಅಂತ ಹೇಳಿ. ನಾರದ ಮುನಿಗಳ ಈ ಕೋರಿಕೆಯಿಂದಾಗ್ಲೇ ಭಗವಂತ ಒರಿಸ್ಸಾದಲ್ಲಿರುವಂತಹ ಜಗನ್ನಾಥಪುರಿಯಲ್ಲಿ ಜಗನ್ನಾಥ, ಬಲದೇವ, ಸುಭದ್ರರಾಗಿ ಎಲ್ಲಾ ಜನರನ್ನು ಉದ್ಧಾರ ಮಾಡೋದಕ್ಕೋಸ್ಕರ ದರ್ಶನ ನೀಡ್ತಾ ಇದ್ದಾರೆ. ಈ ಹೇಗೆ ದ್ವಾರಕೆಯಲ್ಲಿ ಈ ರೂಪಕವನ್ನ ಭಗವಂತ ತೋರಿಸ್ತಾರೆ ಅನ್ನೋದರ ಬಗ್ಗೆ ವಿವರವಾಗಿ ನಾವು ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀವಿ. ಧನ್ಯವಾದಗಳು. ಹರೇ ಕೃಷ್ಣ.